ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಆಸ್ಪತ್ರೆಗೆ ಹೋಗ್ತಾ ಇದೀವಲ್ಲ, ತಡ್ಕೋ. ನಿಂಗಕ್ಕ, ಜಯಕ್ಕ, ಇಲ್ಲಿ ಬಾಯ್ಲಿ. ನನ್ ಸೊಸೆಗೆ ಹೆರಿಗೆ ನೋವು ಬಂದೈತೆ, ಹೊಸಿ ನೋಡ್ಕೊ, ನಾನು ಆಟೋ ಕರ್ಕೊಂಡ್ ಬರ್ತೀನಿ. ಸ್ವಲ್ಪ ತಡ್ಕೋ. ಅಲ್ಲಿ ನೋಡಿ, ಹೆರಿಗೆ ನೋವು ಬಂದಿರ್ಬೇಕು. ಮೇಡಮ್ ಸಾಹೇಬ್ರ ಏನೋ ಅರ್ಜೆಂಟ್ ಮನಿ ಬರಕ್ ಹೇಳ್ರಿ. ಏನೋ ಪ್ರೋಗ್ರಾಮ್ ಇರ್ತಾವ, ಅವ್ರು ಟೈಮ್ ಆಗತ್, ಬರ್ರಿ ಮನಿಗ್ ಹೋಗೋಣ. ಅಲ್ಲ ಅಣ್ಣ, ಅವ್ರ ನೋವಲ್ಲಿರೋದ್ನ ನೋಡಿ ಹೇಗ್ ಹೋಗೋದು? ನಾನ್ ಸಾಹೇಬ್ರ ಹತ್ರ ಮಾತಾಡ್ತೀನಿ, ಕರ್ಕೊಂಡು ಹೋಗೋಣ ಬನ್ನಿ. ಆಡ್ರಿ ಮೇಡಮ್, ಹೇಳದ್ ಕೇಳ್ರಿ. ಅಯ್ಯೋ ಬನ್ನಿ ಅಣ್ಣ. ಅಕ್ಕ, ಇಷ್ಟು ನೋವಂತ ಒದ್ದಾಡ್ತಿದ್ರು, ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀರಾ? ಏನ್ ಮಾಡೋದು ಸುಮಿ, ಒಂದ್ ಆಟೋನು ಸಿಗ್ತಾ ಇಲ್ಲ. ಅಯ್ಯೋ ಅದಕ್ಕೇನಂತೆ, ನಮ್ ಸಾಹೇಬ್ರ ಕಾರ್ ಇದೆ, ಅದ್ರಲ್ಲೇ ಹೋಗೋಣ ಬನ್ನಿ. ಸ್ವಲ್ಪ ಬೇಗ ನಡೀರಿ, ಹೆರಿಗೆ ನೋವು ಜಾಸ್ತಿ ಆಗ್ತಿದೆ. ಯವ್ವ ಹೊಂಟೇವಿ, ದವಾಖಾನಿ ಬರ್ಬೇಕಲ್ಲ. ಮಂಗೇನಿಕೆ ಲಗುನ ನಡೀಲಿ. ಅಕ್ಕ, ಒಂದ್ 10 ನಿಮಿಷ ಹೊರಟ್ಬಿಡ್ತೀವಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ಧೈರ್ಯ ತಗೊಳ್ಳಿ. ಅಯ್ಯೋ ಸುಮ್ಮ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ರಾತ್ರಿ ನೋವು ಬಂದಾಗ್ಲೇನೆ ನಾನು ಆಸ್ಪತ್ರೆಗೆ ಹೋಗ್ಬಿಡ್ಬೇಕಾಗಿತ್ತು. ಈಗ ಏನಾಗುತ್ತೋ ಏನೋ ಪರಮಾತ್ಮ. ಅಯ್ಯೋ ಅಮ್ಮ, ಏನು ಆಗಲ್ಲ, ಸ್ವಲ್ಪ ಧೈರ್ಯ ತಗೊಳ್ಳಿ, ದೇವ್ರಿದಾನೆ. ಅಣ್ಣ, ಸ್ವಲ್ಪ ಗಾಡಿ ನಿಲ್ಸಿ. ಯಾಕವಾ? ನಿಲ್ಸಿ ಅಣ್ಣ. ನೀವೆಲ್ಲ ಕೆಳಗಡೆ ಇಳೀರಿ. ಯವ್ವ ಏನ್ ಮಾಡಕತ್ತೀರಿ ನೀವು? ಅಣ್ಣ, ಇಲ್ಲೇ ಹೆರಿಗೆ ಆಗೋ ತರ ಇದೆ, ನೀವೆಲ್ಲ ಕೆಳಗಡೆ ಇಳೀರಿ. ಯವ್ವ ಕಾರ್ನಾಗ ಹೆರಿಗಾಗುದಾ? ಸಾಹೇಬ್ರಿಗೆ ಗೊತ್ತಾದ್ರ ಅಷ್ಟ ಮತ್ತ. ಹೊರಗಡೆ ಹೋಗಿ ಅಂತ ಹೇಳದ್ನಲ್ಲ. ಸರಿ. ಅಣ್ಣ, ಬೇಗ ಸ್ವಲ್ಪ ಸಾಹೇಬ್ರಿಗೆ ಫೋನ್ ಮಾಡಿ. ಯವ್ವ ಸಾಹೇಬ್ರು ಫೋನ್ ಮಾಡೋದನ್ನ ಹೆಂಗ್ ಮಾಡ್ಲಿ? ನನ್ ಕೈಕಾಲ್ ನಡ್ಗಾಕತ್ತಾವ ಇಲ್ಲಿ. ಅಣ್ಣ, ಸ್ವಲ್ಪ ಬೇಗ ಮಾಡಿ. ಹೇಳಿ ಚಿಟ್ಟೆ. ಸಾಹೇಬ್ರೆ, ಹೇಳಿ ಸುಮ್ನವ್ರೆ. ಅದು ಸರಿ, ಆ ಹಿಂಸಿನ ಹುಷಾರಾಗಿ ನೋಡ್ಕೊಳ್ಳಿ. ನಾ ಆದಷ್ಟು ಬೇಗ ಅಲ್ಲಿಗೆ ಬರ್ತೀನಿ. ಚಿಟ್ಟೆಗೆ ಫೋನ್ ಕೊಡಿ. ಸಾಹೇಬ್ರ, ಈ ಮೇಡಮ್ ಅವ್ರದ್ದು ತೀರಾ ಆತು. ಅಲ್ಲ, ಕಾರ್ನಾಗ ಹೆರಿಗಾಗದಂದ್ರೆ ಹೆಂಗಿದು? ನೀನ್ ಕಂಪ್ಲೇಂಟ್ ಮಾಡ್ಲಿ ಅಂತ ನಾನು ಫೋನ್ ಕೊಡೋದಕ್ಕೆ ಹೇಳಲಿಲ್ಲ. ನೀನ್ ಎಲ್ಲಿದ್ಯಾ ಲೊಕೇಶನ್ ಕಳ್ಸು, ಆದಷ್ಟು ಬೇಗ ಆಂಬ್ಯುಲೆನ್ಸ್ ಸಮೇತ ಅಲ್ಲಿಗೆ ಬರ್ತೀನಿ. ಚಿಟ್ಟೆ, ಕಂಡೀಷನ್ ತುಂಬಾ ಕ್ರಿಟಿಕಲ್ ಇರಬೇಕು. ಅಲ್ಲಾಗೋ ಪ್ರತಿ ಸೆಕೆಂಡ್ ನಿನ್ ಮೊಬೈಲ್ ರೆಕಾರ್ಡ್ ಆಗ್ಬೇಕು, ಗೊತ್ತಾಯ್ತಾ? ಓ ಹಂಗ. ಆತ್ರಿ ಸಾಹೇಬ್ರ. ಬೇಗ ಹೋಗಿ ಸರ್. ಸಮಾಧಾನ ಮಾಡ್ಕೋಕ, ಸಾಹೇಬ್ರಿಗೆ ಹೇಳಿದೀನಿ, ಇನ್ನೇನ್ ಬಂದ್ಬಿಡ್ತಾರೆ. ಬೇಗ ಹೋಗಿ. ಏನ್ ಮಾಡೋದು ಇವಾಗ? ಸುಮಾ, ಹೊಟ್ಟೆಲಿರೋ ಮಗು ಏನಾದ್ರು ತಿರುಗಿದ್ರೆ ತುಂಬಾ ಕಷ್ಟ ಆಗುತ್ತೆ. ಏನ್ ಮಾಡೋದು? ಅಕ್ಕ, ಹಾಗೇನು ಆಗಲ್ಲ, ದೇವ್ರಿದ್ದಾನೆ, ನೀವು ಸ್ವಲ್ಪ ಧೈರ್ಯ ತಗೊಳ್ಳಿ. ಇಲ್ಲೇ ನಿಲ್ಸಿ. ಬನ್ನಿ ಬನ್ನಿ. ಅಕ್ಕ ನೋಡು, ಸಾಹೇಬ್ರು ಬಂದ್ರು, ಬನ್ನಿ. ಆಂಬ್ಯುಲೆನ್ಸ್ ಬಂತು. ಅಕ್ಕ ತಗಿರಿ, ಅಕ್ಕ ಬಾಗ್ಲಿ ತಗಿರಿ. ಬನ್ನಿಮ್ಮ, ಬನ್ನಿ ಬನ್ನಿ.
ಏನು ಹೆದರ್ಕೋಬೇಡಿಮ್ಮ, ಡಾಕ್ಟರ್ ಬಂದಿದ್ದಾರೆ, ಬನ್ನಿ. ನಾಟ್ ವರಿ, ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್. ಅಮ್ಮ ಚಾಮುಂಡೇಶ್ವರಿ, ಕೊನೆಗೂ ನೀ ನನ್ ಕೈ ಬಿಡ್ಲಿಲ್ಲ. ನೀವ್ 2 ಜೀವ ಉಳಿಸ್ಬಿಟ್ರಿ ಡಾಕ್ಟ್ರೆ, ತುಂಬಾ ಉಪಕಾರ ಆಯ್ತು. ಜೀವ ಉಳಿಸಿದ್ದು ನೀವಮ್ಮ. ಸರಿಯಾದ ಸಮಯಕ್ಕೆ ನನ್ನನ್ನು ಇಲ್ಲಿಗೆ ಬರೋ ಹಾಗೆ ಮಾಡ್ಕೊಂಡ್ರಿ. ಭಯದಲ್ಲಿದ್ದ ಪೇಷಂಟ್ಗೆ ಧೈರ್ಯ ತುಂಬಿದ್ರಿ. ನೀವು ಭಯದಿಂದ ಕಾರಲ್ಲೇ ಏನಾದ್ರೂ ಹಾಸ್ಪಿಟ್ಲ್ಗೆ ಹೋಗೋ ನಿರ್ಧಾರ ಮಾಡಿದ್ರೆ ತಾಯಿ ಮಗು ಇಬ್ರಿಗೂ ಅಪಾಯ ಆಗ್ತಿತ್ತು. ಕಾರ್ನ ನಿಲ್ಸಿ ಒಳ್ಳೆ ಕೆಲಸ ಮಾಡಿದ್ರಿ. ಸರ್, ಬ್ಲೀಡಿಂಗ್ ಇದೆ, ಹಾಸ್ಪಿಟ್ಲ್ಗೆ ಬೇಗ ಹೋಗ್ಬೇಕು. ಕರ್ಕೊಂಡು ಹೋಗಿ ಡಾಕ್ಟರ್, ಕರ್ಕೊಂಡು ಹೋಗಿ. ಖರ್ಚು ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಎಲ್ಲ ನಾನು ನೋಡ್ಕೋತೀನಿ. ತಾಯಿ ಮಗು ಹುಷಾರಾದ್ರೆ ಸಾಕು. ಹೋಗಿ ಹೋಗಿ ಡಾಕ್ಟರ್. ಅಮ್ಮ ನೀವು ಹೋಗಿ. ಸುಮಾ, ನಾನ್ ಸೊಸೆನು ಮೊಮ್ಮಗಳನ್ನ ಜೀವ ಬದುಕಿಸ್ದೆ. ನಿಂಗ್ ದೇವ್ರು ಚೆನ್ನಾಗಿಟ್ಟಿರ್ಲಿ ಅಮ್ಮ. ಅಮ್ಮ, ಕಾಪಾಡಿದ್ದು ನಾನಲ್ಲ, ನಮ್ ಸಾಹೇಬ್ರು. ಸಾಯ್ಬ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಿಮ್ ಋಣನ ಸಾಯೋವರ್ಗು ನನ್ ತೀರ್ಸಕ್ಕಾಗಲ್ಲ. ಅಮ್ಮ ಏನ್ ಹೇಳ್ತಿದ್ದೀರಾ? ಜೀವಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ. ತಾಯಿ ಮಗು ಹುಷಾರಾದ್ರಲ್ಲ, ನಂಗೆ ಅಷ್ಟು ಸಾಕು. ಹೊರಡಿಮ್ಮ, ಹೊರಡಿ. ಥ್ಯಾಂಕ್ ಯು. ಸರಿಯಾದ ಸಮಯಕ್ಕೆ ನೀವು ಬಂದ್ರಿ, ನಾ ಧನ್ಯವಾದ ಅಂತ ಹೇಳ್ಬೇಕು. ಹೊರಡಿ ಹೊರಡಿ. ಸುಮನ ಅವರೇ, ದಿನದಿಂದ ದಿನಕ್ಕೆ ನಿಮ್ ಬಗ್ಗೆ ಹೆಮ್ಮೆ ಆಗ್ತದೆ ಸುಮನ ಅವರೇ. ಅದು ನನ್ ಮಾತು ಸಾಹೇಬ್ರೆ. ಯಾರಾದ್ರೂ ಏನಾದ್ರೂ ಕಷ್ಟ ಅನ್ಲಿ, ನಿಮ್ ಕೆಲ್ಸ ಎಲ್ಲ ಬಿಟ್ಟು ಅವ್ರ ಸಹಾಯಕ್ ಬರ್ತೀರಾ. ನಿಮ್ಮಂತವ್ರು ಅಪರೂಪದಲ್ಲಿ ಅಪರೂಪ. ದಿನದಿಂದ ದಿನಕ್ಕೆ ನಿಮ್ ಮೇಲೆ ನನ್ನ ಗೌರವ ತುಂಬಾ ಹೆಚ್ಚಾಗ್ತಿದೆ. ನಿತ್ಯ, ಅಡಿಗೆಯವರೆಲ್ಲಮ್ಮ ಬೆಳಿಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ಅವ್ರಿಬ್ರು ಮಾರ್ಕೆಟಿಗೆ ಹೋಗಿದ್ದಾರೆ ಮಾವ. ಏನಾದ್ರೂ ಬೇಕಿತ್ತಾ? ಏನೂ ಇಲ್ಲ, ಮಾತ್ರೆ ತಗೋಬೇಕಾಗಿತ್ತು. ಒಂಚೂರು ಬಿಸಿನೀರ್ ಬೇಕು, ಕಾಯಿಸ್ಕೊಡ್ತೀಯ ತಾಯಿ? ಮಾವ, ಒಂದ್ 5 ನಿಮಿಷ ಮಾಡ್ಕೊಡ್ತೀನಿ. ಆ. ಏ ನಿತ್ಯ, ಅಡಿಗೆ ಮನೆ ಇರೋದು ಈ ಕಡೆ, ನೀನ್ ಹೋಗ್ತಾ ಇರೋದು ಆ ಕಡೆ. ಮರು ನನ್ನೊಬ್ಬನ್ಗೆ ಅನ್ಕೊಂಡಿದ್ದೆ, ನಿನ್ಗೂ ಬಂದ್ಬಿಟ್ಟಿದ್ಯಾ? ಒಂದ್ 5 ನಿಮಿಷ ಮಾವ, ಬರ್ತೀನಿ. ಆ ಮಗುಗೆ ಏನ್ ಕೆಲಸ ಇದೆಯೋ ಏನೋ. 2 ನಿಮಿಷ ಹೋಗ್ಬಿಟ್ರೆ ನಾನೇ ಮಾತ್ರೆ ತಗೊಳ್ಳೋದು ಮರ್ತು ಬಿಡ್ತೀನಿ. ನಾನೇ ಕಾಯಿಸ್ಕೊಳ್ಳಿ. ಹಲೋ, ಯಾರು? ಕುಮಾರ್, ಹೇಗಿದ್ಯಪ್ಪ? ಹಾ. ಏನು? ಹಾ, ಆಮೇಲೆ ಆಯ್ತು 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 ಬಿಡು, ನನ್ಗೆ ಹೇಳ್ದಲ್ಲ, ಏನಾದ್ರೂ ವ್ಯವಸ್ಥೆ ಮಾಡೋಣ ಬಿಡು. ಆಯ್ತು. ಏನು ಕೇಶವ, ಏನಾಯ್ತು? ಏನು ಅಂತ ಹೇಳೋಣ ಶಾಂತಾರಾಮ್, ದೊಡ್ಡ ಸೊಸೆಗೆ ಎಲ್ಲಾ ಜವಾಬ್ದಾರಿ ಕೊಟ್ಟಿದ್ದೀನಿ. ಆಫೀಸ್ ಕರೆಕ್ಟ್ ಆಗಿ ಹೋಗಬೇಕು, ಎಲ್ಲದಕ್ಕೂ ಕಾಗದ ಪತ್ರಕ್ಕೆ ಸಹಿ ಆಗ್ಬೇಕು. ಅವಳಾಯ್ತು, ಅವಳ ಕೆಲಸ ಆಯ್ತು. ಆಫೀಸ್ ಕಡೆ ತಿರುಗಿ ನೋಡಿಲ್ಲ. ಏನ್ ಮಾಡೋದು ಅಂತ ಕುಮಾರ ನನಗೆ ಫೋನ್ ಮಾಡಿದ್ದ. ಗ್ಯಾಸ್ ಮೇಲೆ
ನೋಡ್ದ್ಯಾ ನೀನ್ ಇಲ್ಲ ಅಂದ್ಕೂಡ್ಲೆ ಮನೆ ವ್ಯವಸ್ಥೆ ಎಲ್ಲ ಹದಗೆಟ್ಟು ಹೋಗ್ತಾ ಇದೆ. ಒಂದ್ ಕೆಲಸ ಮಾಡು, ಕುಮಾರನ್ನ ಇಲ್ಲಿ ಬರಕ್ ಹೇಳು. ತಡಿ, ಆತರ ಮಾಡ್ಬೇಡ. ಅದಕ್ಕೇನಾದ್ರೂ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ತೀನಿ ನಾನು. ಗ್ಯಾಸ್ ಆನ್ ಮಾಡ್ಬಿಟ್ಟಿದ್ದಾರೆ. ಹಲೋ. ಅಲ್ಲ, ಸಾರಿ, ರಾಂಗ್ ನಂಬರ್. ಯಾರಿಗೋ ಹೋಗುತ್ತೆ. ಮಾವ, ನೀವ್ ಅಡ್ಗೆ ಮನೆಗೆ ಏನಾದ್ರೂ ಹೋಗಿದ್ರಾ? ಅಡಿಗೆ ಮನೆಗೆ ನಾನ್ಯಾಕೆ ಹೋಗ್ಲಿ? ಮಾತ್ರೆ ತಗೋಬೇಕಾಗಿತ್ತಲ್ಲ, ಮಾತ್ರೆ ತಗೊಳೋದಕ್ಕೆ ನಾನೇ ನೀರ್ ಬಿಸಿ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ಯಾಕಮ್ಮ, ಏನಾಯ್ತು? ಏನಿಲ್ಲ ಮಾವ. ಅಪ್ಪ ಒಂಚೂರು ಬನ್ನಿ. ಯಾಕಮ್ಮ, ಏನಾಯ್ತು? ಯಾಕೆ ಏನು ಅಂತ ಕೇಳ್ಬೇಡ. ಬೆಳಿಗ್ಗೆ ಮಗು ಏನು ಆ ಕಡೆ ಈ ಕಡೆ ಕಸಿವಿಸಿಯಿಂದ ಓಡಾಡ್ತಾ ಇದೆ. ಅದು ಏನು ಅಂತ ಕೇಳೋದು. ಆಯ್ತಪ್ಪ, ಹೋಗು, ನಡೆಯಮ್ಮ. ನಾನೀಗ ಯಾರಿಗೆ ಫೋನ್ ಮಾಡ್ಬೇಕು? ಅಪ್ಪ, ಏನಮ್ಮ? ಆ ಮರುಗುಳಿ ಮಾವನಿಂದ ನಮ್ ಪ್ರಾಣ ಹೋಗುತ್ತೆ ಅಷ್ಟೇ. ಯಾಕಮ್ಮ, ಏನಾಯ್ತು? ಇನ್ನೇನಪ್ಪ, ನೀರ್ ಕಾಯ್ಸೋದಕ್ ಹೋಗಿ ಸ್ಟವ್ನ ಆನ್ ಮಾಡಿ ಹಾಗೆ ಬಂದಿದ್ದಾರೆ. ಗೊತ್ತಿಲ್ದೆ ಏನಾದ್ರೂ ಬೆಂಕಿ ತಾಗಿದ್ರೆ ಏನಪ್ಪ ಗತಿ? ಇಲ್ಲಪ್ಪ, ಮಾವನ ತುಂಬಾ ದಿನ ನಮ್ ಜೊತೆ ಇಟ್ಕೊಳ್ಳೋದಕ್ಕಾಗಲ್ಲ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ಅವ್ರನ್ನ ಏನಾದ್ರೂ ಕಾರಣ ಹೇಳಿ ಅವ್ರ ಮನೆಗೆ ವಾಪಸ್ ಕಳಿಸ್ಬಿಡಿ. ಏನಾಯ್ತು? ಸಾಹೇಬ್ರ ಇಲ್ಲಿ ನೋಡ್ರಿ, ನಾವು ಗರ್ಭಿಣಿ ಹೆಂಗಸಿಗೆ ಸಹಾಯ ಮಾಡಿದ್ವಲ್ಲ, ಆ ವಿಡಿಯೋ ಸಖತ್ತಾಗಿ ವೈರಲ್ ಆಗೈತೆ. ಏನ್ ಟಿವಿಯಾಗ ನಿಮ್ಮನ್ನ ಹೊಗಳಿತಾ ಇಲ್ಲೋಡ್ರಿ. ಚಿಟ್ಟೆ, ಇದ್ರಲ್ಲಿ ನಮ್ ದೊಡ್ಡತನ ಏನೂ ಇಲ್ಲ. ನಾವು ಹೊಗಳಂತ ಕೆಲ್ಸನೂ ಮಾಡಿಲ್ಲ. ಈ ಕೆಲ್ಸಕ್ಕೆ ಹೊಗಳಕ್ಕೆ ಸಿಗ್ಬೇಕಾಗಿರೋದು ಸುಮ್ನ.